ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹಿಸ್ಟ್ರಿ ಆಫ್ ಬಜೆಟ್ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾಕಂದರೆ ಬಜೆಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತ ಅಂದಾಗ ಈ ಬಜೆಟ್ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಬಹಳ ಮುಖ್ಯ. ಅದು ಯೂನಿಯನ್ ಬಜೆಟ್ ಆಗಿರ್ಬೋದು, ಸ್ಟೇಟ್ ಬಜೆಟ್ ಆಗಿರ್ಬೋದು. ಅದ್ರ ಜೊತೆಗೆ ಎಕನಾಮಿಕ್ ಸರ್ವೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಸೆಂಟ್ರಲ್ ಎಕನಾಮಿಕ್ ಸರ್ವೆ ಆಗಿರ್ಬೋದು ಅಥವಾ ಸ್ಟೇಟ್ ಎಕನಾಮಿಕ್ ಸರ್ವೆನೂ ಕೂಡ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗಿನ ಎಕ್ಸಾಮ್ ಟ್ರೆಂಡೇ ಚೇಂಜ್ ಆಗಿದೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸು ರೈಸ್ ಆಗ್ತಿರೋದನ್ನು ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ನಾವು ಪ್ರೀವಿಯಸ್ ಕ್ಲಾಸ್ಗೆ ಸಂಬಂಧಪಟ್ಟಿರೋ ಹಾಗೆ ಕೆಲವೊಂದು ಕ್ವಶನ್ಸ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ನಮ್ಮ ಕ್ವಶನ್ಸ್ ಏನಿದೆ ಅಂತ ನೋಡೋಣ ಬಜೆಟ್ಗೆ ಸಂಬಂಧಪಟ್ಟಿರೋ ಹಾಗೆ. ಫಸ್ಟ್ ಕ್ವಶನ್, ದ ಕನ್ಸಿಡರ್ ಆಫ್ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದ ಫಸ್ಟ್ ಬಜೆಟ್ ಇನ್ ಇಂಡಿಯಾ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1860. ಭಾರತದಲ್ಲಿ ಮೊದಲ ಬಜೆಟ್ 1860ರಲ್ಲಿ ಮಂಡಿಸಲಾಯಿತು. ಅದನ್ನ ಜೇಮ್ಸ್ ವಿಲ್ಸನ್ ಅನ್ನ ಮಂಡಿಸಿದ್ರು. ಇಟ್ ವಾಸ್ ಪ್ರೆಸೆಂಟೆಡ್ ಬೈ ಜೇಮ್ಸ್ ವಿಲ್ಸನ್. ಇದರಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಒಂದು ಮಾತ್ರ, ಒನ್ ಓನ್ಲಿ, ಟೂ ಓನ್ಲಿ, ಬೋತ್, 1 or 2, 1 and 2. ಒಂದು ಮತ್ತು ಎರಡು ಕೂಡ, ಮತ್ತೆ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅಂದ್ರೆ ಆಪ್ಷನ್ ಸಿ ಇಸ್ ದ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 2, ದ ಫಸ್ಟ್ ಬಜೆಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ಪ್ರೆಸೆಂಟೆಡ್ ಇನ್ 1947. ಸ್ವತಂತ್ರ ಭಾರತದ ಮೊದಲ ಬಜೆಟ್ 1947ರಲ್ಲಿ ಮಂಡಿಸಲಾಯಿತು. ಇದು ಫಸ್ಟ್ ಕ್ವಶನ್, ಫಸ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಇಟ್ ವಾಸ್ ಪ್ರೆಸೆಂಟೆಡ್ ಬೈ ಆರ್ ಕೆ ಷಣ್ಮುಗಂ ಶೆಟ್ಟಿ. ಅದನ್ನ ಆರ್ ಕೆ ಷಣ್ಮುಗಂ ಶೆಟ್ಟಿ ಅವರು ಮಂಡಿಸಿದ್ರು. ಆಪ್ಷನ್ ಎ 1 ಓನ್ಲಿ, ಆಪ್ಷನ್ ಬಿ 2 ಓನ್ಲಿ, ಆಪ್ಷನ್ ಸಿ ಬೋತ್ 1 and 2, ಆಪ್ಷನ್ ಡಿ ನನ್. ಏನಂದ್ರೆ ಇದರಲ್ಲಿ ಕರೆಕ್ಟ್ ಅಲ್ವಾ? 1947ರಲ್ಲಿ ಸ್ವತಂತ್ರ ಭಾರತದ ಒಂದು ಬಜೆಟ್ ಆಗುತ್ತೆ. ಅದನ್ನ ಆರ್ ಕೆ ಷಣ್ಮುಗಂ ಶೆಟ್ಟಿ ಅವರು ಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ಇದು ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ? ದ ವರ್ಡ್ ಬಜೆಟ್ ಈಸ್ ಡಿರೈವ್ಡ್ ಫ್ರಮ್ ಫ್ರೆಂಚ್ ಲ್ಯಾಂಗ್ವೇಜ್. ಬಜೆಟ್ ಪದ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಇಟ್ಸ್ ಒರಿಜಿನಲ್ ಮೀನಿಂಗ್ ಈಸ್ ಲೆದರ್ ಬ್ಯಾಗ್. ಇದರ ಮೂಲ ಅರ್ಥ ಏನಿದೆ? ಚರ್ಮದ ಚೀಲ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಇದರಲ್ಲಿ ಯಾವುದು ಕರೆಕ್ಟು? ಎರಡೂ ಕರೆಕ್ಟ್ ಇದೆ. ಸೊ ಹಾಗಾಗಿ ನಮಗೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಫೋರ್ತ್ ಕ್ವಶನ್ ಏನಿದೆ ಅಂತ ನೋಡೋದಾದ್ರೆ, ದ ಯೂನಿಯನ್ ಬಜೆಟ್ ಈಸ್ ಪ್ರೆಸೆಂಟೆಡ್ ಇನ್ ಲೋಕಸಭಾ. ಕೇಂದ್ರ ಬಜೆಟ್ ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ? ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಸ್ ಮೆನ್ಷನ್ಡ್ ಇನ್ ಆರ್ಟಿಕಲ್ 112. ವಾರ್ಷಿಕ ಹಣಕಾಸು ವಿವರವು ಸಂವಿಧಾನದ ವಿಧಿ 112ರಲ್ಲಿ ಉಲ್ಲೇಖಿಸಲಾಗಿದೆ. 112ರಲ್ಲಿ ಅಂದ್ರೆ ಆರ್ಟಿಕಲ್ 112 ನಾವು ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ನೋಡ್ತೀವಿ. ಇದು ಕರೆಕ್ಟ್ ಆನ್ಸರ್. ಆಮೇಲೆ ಲೋಕಸಭೆಯಲ್ಲಿ ನಾವು ಕೇಂದ್ರ ಬಜೆಟ್ ಏನಿದೆ ಅದನ್ನ ಮಂಡಿಸಬೇಕು. ಇದು ಕರೆಕ್ಟ್ ಆನ್ಸರ್. ಏನಂದ್ರೆ ನೋಡಿ, ಲೋಕಸಭೆಯಲ್ಲೇ ಮಂಡಿಸಬೇಕು ಅಂತ ಹೇಳುವಂತ ಆರ್ಟಿಕಲ್ ಯಾವುದು? 107. 107 ಏನಿದೆ? ಆರ್ಟಿಕಲ್ 107 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರುವಂತದ್ದು ಏನು ಅಂದ್ರೆ, ಆರ್ಟಿಕಲ್ 107 ಅಲ್ಲಿ ಲೋಕಸಭೆಯಲ್ಲೇ ಪ್ರೆಸೆಂಟ್ ಮಾಡಬೇಕೇ ಹೊರತು ರಾಜ್ಯಸಭೆಯಲ್ಲಿ ಪ್ರೆಸೆಂಟ್ ಮಾಡೋ ಹಾಗಿಲ್ಲ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಸೊ ಹೀಗಾಗಿ ಈ ಕ್ವಶನ್ಗೆ ಆನ್ಸರು ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ ಐದನೇ ಕ್ವಶನ್. ಐದನೇ ಕ್ವಶನ್ ಅಲ್ಲಿ ಏನಿದೆ ಅನ್ನೋದಾದ್ರೆ ನೋಡಿ, ಸ್ಟೇಟ್ಮೆಂಟ್ 1 ಏನ್ ಹೇಳುತ್ತೆ? ರೈಲ್ವೆ ಬಜೆಟ್ ವಾಸ್ ಮರ್ಜ್ಡ್ ವಿತ್ ಯೂನಿಯನ್ ಬಜೆಟ್ ಇನ್ 2017. ರೈಲ್ವೆ ಬಜೆಟ್ 2017ರಲ್ಲಿ ಕೇಂದ್ರ ಬಜೆಟ್ಗೆ ವಿಲೀನವಾಯಿತು. ದ ಮರ್ಜರ್ ಟುಕ್ ಪ್ಲೇಸ್ ಡ್ಯೂರಿಂಗ್ ದ ಪ್ರೈಮ್ ಮಿನಿಸ್ಟರ್ಶಿಪ್ ಆಫ್ ನರೇಂದ್ರ ಮೋದಿ. ಈ ವಿಲೀನ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ನಡೆಯಿತು. ಕರೆಕ್ಟ್. ಎರಡೂ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಬೋತ್ 1 and 2 ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಈ ಟೈಮಲ್ಲಿ ಏನು ಆಪ್ಷನ್ 2017ನಲ್ಲಿ ಏನಾಗಿತ್ತು ಅಂದ್ರೆ, ನರೇಂದ್ರ ಮೋದಿ ಅವರ ಒಂದು ಪ್ರೈಮ್ ಮಿನಿಸ್ಟರ್ ಅಲ್ಲಿ ಈ ಒಂದು ಏನಿದೆ ರೈಲ್ವೆ ಬಜೆಟ್ ಮತ್ತೆ ಕೇಂದ್ರ ಬಜೆಟ್ ವಿಲೀನ ಆಗುತ್ತೆ. ರೈಲ್ವೆ ಬಜೆಟ್ ಏನಿದೆ, ರೈಲ್ವೆ ಬಜೆಟ್ ಪ್ಲಸ್ ಇದು ಜನರಲ್ ಬಜೆಟ್, ರೈಲ್ವೆ ಬಜೆಟ್ ಮತ್ತೆ ಜನರಲ್ ಬಜೆಟ್ ಎರಡೂ ಸೇರಿ ಒಂದು ಸಿಂಗಲ್ ಯೂನಿಯನ್ ಬಜೆಟ್ ಆಗುತ್ತೆ 2017ನಲ್ಲಿ. ಹಾಗೆ ಫೆಬ್ ಏನಿದೆ, ಫೆಬ್ 28 ಯಾವಾಗಲೂ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಅದನ್ನ ನಾವು ಫೆಬ್ 1ಕ್ಕೆ ನಾವು ಚೇಂಜ್ ಮಾಡ್ಕೊಂತೀವಿ. ಈಗ ಇರೋದು ಫೆಬ್ 1ಕ್ಕೆ ನಾವು ಯೂನಿಯನ್ ಬಜೆಟ್ ಅನ್ನ ನಾವು ಪ್ರೆಸೆಂಟ್ ಮಾಡ್ತೀವಿ. ಈ ಟೈಮಲ್ಲಿ ಇದ್ದಂತಹ ಫೈನಾನ್ಸ್ ಮಿನಿಸ್ಟರ್ ಯಾರು? ಅರುಣ್ ಜೇಟ್ಲಿ. ಯಾರು? ಅರುಣ್ ಜೇಟ್ಲಿ ಅವರು. ಅರುಣ್ ಜೇಟ್ಲಿ ಅವರು ಏನಿರ್ತಾರೆ? ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಇದು ಫಿಫ್ತ್ ಕ್ವಶನ್. ನೆಕ್ಸ್ಟ್ ಏನಿದೆ? ಸಿಕ್ಸ್ತ್ ಕ್ವಶನ್ ಏನಿದೆ ಅಂತ ನೋಡೋದಾದ್ರೆ,
ನೋಡಿ 6th ಕ್ವಶನ್ ನಲ್ಲಿ ಅರ್ಲಿಯರ್ ಯೂನಿಯನ್ ಬಜೆಟ್ ವಾಸ್ ಪ್ರೆಸೆಂಟೆಡ್ ಅಟ್ 5 PM. ಹಿಂದೆ ಕೇಂದ್ರ ಬಜೆಟ್ ಅನ್ನು ಸಂಜೆ 5 ಗಂಟೆಗೆ ಮಂಡಿಸಲಾಗುತ್ತಿತ್ತು. ದ ಟೈಮಿಂಗ್ ವಾಸ್ ಚೇಂಜ್ ಟು 11 AM ಇನ್ 1999. ದ ಟೈಮಿಂಗ್ ಏನಿದೆ 1991ರಲ್ಲಿ ಸಮಯವನ್ನು ಬೆಳಿಗ್ಗೆ 11 ಗಂಟೆಗೆ ಬದಲಾಯಿಸಲಾಯಿತು. ಇದು ಕೂಡ ಕರೆಕ್ಟ್. ಆಪ್ಷನ್ ಏನಿದೆ ಇಲ್ಲಿ ನೋಡಿ, ಸ್ಟೇಟ್ಮೆಂಟ್ 1 ಕೂಡ ಕರೆಕ್ಟು, ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಈ ಟೈಮಲ್ಲಿ ಇದ್ದಂತಹ ಫೈನಾನ್ಸ್ ಮಿನಿಸ್ಟರ್ ಯಾರು ಅಂತ ಅಂದ್ರೆ ನೋಡಿ, ಯಶವಂತ ಸಿನ್ಹಾ. ಯಾರು? ಯಶವಂತ್ ಸಿನ್ಹಾ ಅವರು ಇದ್ದಂತಹ ಫೈನಾನ್ಸ್ ಮಿನಿಸ್ಟರ್ ಆಗಿರುತ್ತೆ. ಅಂದ್ರೆ ಟೈಮಿಂಗ್ಸ್ ಏನು ಚೇಂಜ್ ಆಗೋ ಟೈಮಲ್ಲಿ ಇದ್ದಂತಹ ಫೈನಾನ್ಸ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರೆ ಯಶವಂತ್ ಸಿನ್ಹಾ ಅಂತ ನಾವು ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡೋಣ. ಏನಿದೆ? ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಸ್ ಮೆನ್ಷನ್ಡ್ ಅಂಡರ್ ಆರ್ಟಿಕಲ್ 112. ವಾರ್ಷಿಕ ಹಣಕಾಸು ವಿವರ ವಿಧಿ 12ರಲ್ಲಿ ಉಲ್ಲೇಖಿಸಲಾಗಿದೆ. ಹೌದಲ್ವಾ? 12ರಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಇರೋದ್ರ ಬಗ್ಗೆ ನಾವು ನೋಡಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ. ಯಾರು ಆ ಕ್ಲಾಸ್ ನೋಡಿಲ್ವೋ ಆ ಕ್ಲಾಸ್ನ ನೋಡಿ ಅಂತ ಹೇಳ್ತಾ ನೋಡಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ? ಫೈನಾನ್ಸ್ ಬಿಲ್ ಈಸ್ ಇಂಟ್ರೊಡ್ಯೂಸ್ಡ್ ಅಂಡರ್ 1110. ಹೌದಲ್ವಾ? ಹಣಕಾಸು ಮಸೂದೆ ವಿಧಿ 110 ಅಡಿಯಲ್ಲಿ ಪರಿಚಯಿಸಲಾಗಿದೆ. ಇಲ್ಲಿ ಇದು ಕೂಡ ಕರೆಕ್ಟ್. ಆಪ್ಷನ್ ಏನೋ ಸ್ಟೇಟ್ಮೆಂಟ್ 1 ಕೂಡ ಕರೆಕ್ಟು, ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟು. ಸೊ ಹಾಗಾಗಿ ಬೋತ್ 1 and 2 ಕೂಡ ಕರೆಕ್ಟ್ ಆಗಿರುತ್ತೆ. ನೋಡಿ, ನಾವು ಆಗ್ಲೇ ಹೇಳಿದ್ವಿ 107 ಏನ್ ಹೇಳುತ್ತೆ? ಲೋಕಸಭೆಯಲ್ಲಿ ಮಾತ್ರ ಒಂದು ಹಣಕಾಸು ಮಸೂದೆ ಏನಿದೆ ಅದನ್ನ ಇದು ಮಂಡನೆ ಮಾಡಬೇಕು ಲೋಕಸಭೆಯಲ್ಲಿ ಮಾತ್ರ, ರಾಜ್ಯಸಭೆಯಲ್ಲಿ ಮಂಡಿಸೋ ಹಾಗಿಲ್ಲ, ಪ್ರೆಸೆಂಟ್ ಮಾಡೋ ಹಾಗಿಲ್ಲ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಆರ್ಟಿಕಲ್ 110 ಏನ್ ಹೇಳುತ್ತೆ? ಹಣಕಾಸು ಮಸೂದೆ ಬಗ್ಗೆ ಹೇಳುತ್ತೆ. 112 ಏನ್ ಹೇಳುತ್ತೆ? ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳುತ್ತೆ. ನಾವು ಎರಡನ್ನೂ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಾಗ 112 ಆರ್ಟಿಕಲ್ 112 ಹೇಳಬೇಕು. ಫೈನಾನ್ಸ್ ಬಿಲ್ ಅಂತ ಕೊಟ್ಟಾಗ 110 ಹೇಳಬೇಕು. 112 ಏನ್ ಹೇಳುತ್ತೆ? ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳುತ್ತೆ. 110 ಏನ್ ಹೇಳುತ್ತೆ ಅಂದ್ರೆ ಫೈನಾನ್ಸ್ ಬಿಲ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಕ್ವಶನ್ 8th ಕ್ವಶನ್ ಏನ್ ಹೇಳುತ್ತೆ? 8th ಕ್ವಶನ್ ನಲ್ಲಿ ಏನಿದೆ ಅಂತಂದ್ರೆ, ಮನಿ ಬಿಲ್ಸ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ಲೋಕಸಭಾ. ಹಣಕಾಸು ಮಸೂದೆಯನ್ನ ಕೇವಲ ಲೋಕಸಭೆಯಲ್ಲಿ ಪರಿಚಯಿಸಲಾಗುತ್ತೆ. ಕರೆಕ್ಟ್. ಹಣಕಾಸು ಮಸೂದೆಯನ್ನ ಲೋಕಸಭೆಯಲ್ಲೇ ಮಂಡಿಸಲಾಗುತ್ತೆ ಅಕಾರ್ಡಿಂಗ್ ಟು ಆರ್ಟಿಕಲ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಅಲ್ಲಿ ಏನಿದೆ ಅಂದ್ರೆ 107 ಅಲ್ಲಿ ಇರುವಂತದ್ದು ಏನು? ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಅನ್ನುವಂಥದ್ದು. ರಾಜ್ಯಸಭಾ ಕೆನ್ ಅಮೈಂಡ್ ಎ ಮನಿ ಬಿಲ್. ಹಣಕಾಸು ಮಸೂದೆ ಏನಿದೆ ರಾಜ್ಯಸಭೆ ಹಣಕಾಸು ಮಸೂದೆಯನ್ನು ತಿದ್ದುಪಡಿ ಮಾಡಬಹುದಾ? ನೋ, ತಿದ್ದುಪಡಿ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಏನು? ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಇಲ್ಲಿ. ಕ್ವಶನ್ ನಂಬರ್ 9 ಏನ್ ಕೊಟ್ಟಿದ್ದಾರೆ? ಝೀರೋ ಬೇಸ್ಡ್ ಬಜೆಟಿಂಗ್ ರಿಕ್ವೈರ್ಸ್ ಜಸ್ಟಿಫಿಕೇಶನ್ ಆಫ್ ಆಲ್ ಎಕ್ಸ್ಪೆನ್ಸಸ್. ಝೀರೋ ಬೇಸ್ಡ್ ಬಜೆಟಿಂಗ್ ಎಲ್ಲಾ ವೆಚ್ಚಗಳನ್ನ ನ್ಯಾಯೀಕರಣ ಅಗತ್ಯವಿರುತ್ತದೆ. ಕರೆಕ್ಟ್. ಇಟ್ ಆಟೋಮೆಟಿಕ್ಲಿ ಕಂಟಿನ್ಯೂಸ್ ಪ್ರೀವಿಯಸ್ ಇಯರ್ಸ್ ಅಲೋಕೇಶನ್ಸ್. ಇದು ಹಿಂದಿನ ವರ್ಷದ ಅನುದಾನವನ್ನ ಸ್ವಯಂಚಾಲಿತವಾಗಿ ಮುಂದುವರಿಸುತ್ತದೆ. ಕರೆಕ್ಟಾ? ಇದು ರಾಂಗ್ ಆಗುತ್ತೆ. ಯಾಕೆ? ಝೀರೋ ಬೇಸ್ಡ್ ಬಜೆಟ್ ಸ್ಟಾರ್ಟ್ಸ್ ಫ್ರಮ್ ಝೀರೋ. ಸೊ ಹಾಗಾಗಿ ಇಟ್ಸ್ ಡಸ್ ನಾಟ್ ಕಂಟಿನ್ಯೂ ಪ್ರೀವಿಯಸ್ ಅಲೋಕೇಶನ್ಸ್. ಇಲ್ಲಿ ಪ್ರೀವಿಯಸ್ ಅಲೋಕೇಶನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುತ್ತೆ. ಆಟೋಮೆಟಿಕ್ಲಿ ಕಂಟಿನ್ಯೂಸ್. ನೋ, ಇಟ್ಸ್ ಡಸ್ ನಾಟ್ ಕಂಟಿನ್ಯೂ ಪ್ರೀವಿಯಸ್ ಅಲೋಕೇಶನ್ಸ್. ಹಾಗಾಗಿ ಇದು ರಾಂಗ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಒನ್ ಓನ್ಲಿ ಮಾತ್ರ ಕರೆಕ್ಟ್ ಅಲ್ವಾ? 11th ಕ್ವಶನ್ ಏನಿದೆ ನೋಡಿ, ಸ್ಟೇಟ್ಮೆಂಟ್ 1. ಫಿಸಿಕಲ್ ಡೆಫಿಸಿಟ್ ರೆಫರ್ಸ್ ಟು ಎಕ್ಸೆಸ್ ಆಫ್ ಟೋಟಲ್ ಎಕ್ಸ್ಪೆಂಡಿಚರ್ ಓವರ್ ಟೋಟಲ್ ರಿಸಿಪ್ಟ್ಸ್ ಇನ್ಕ್ಲೂಡಿಂಗ್ ಬಾರೋಯಿಂಗ್. ಹಣಕಾಸು ಘಾಟಿ. ಫಿಸಿಕಲ್ ಡೆಫಿಸಿಟ್ನ ನಾವು ಹಣಕಾಸು ಘಾಟಿ ಅಂತ ಕರಿತೀವಿ, ಅಥವಾ ಹೆಚ್ಚುವರಿ ಅಂತ ಕರೆಯಲ್ಲ. ನಾವು ಕೊರತೆಯ ಬಜೆಟ್ ಅಂತ ಕರಿತೀವಿ. ಹಂಗಂದ್ರೆ ಏನು? ಸಾಲಗಳನ್ನ ಹೊರತುಪಡಿಸಿ ಒಟ್ಟು ವೆಚ್ಚವು ಒಟ್ಟು ಆದಾಯಕ್ಕಿಂತ ಹೆಚ್ಚಾಗಿರುತ್ತದೆ. ಒಟ್ಟು ವೆಚ್ಚ ಎಷ್ಟಿದೆ ನೋಡಿ, ಇವಾಗ ನಮಗೆ 100 ರೂಪಾಯಿಲಿ 70 ರೂಪಾಯಿ ಏನಿದೆ ಆದಾಯ ಇದೆ. ನಾವು ಅದನ್ನ 100 ರೂಪಾಯಿ ವೆಚ್ಚ ಮಾಡಬೇಕು. ಹಾಗಾಗಿ ಬರದೆ ನಮ್ಗೆ 70 ರೂಪಾಯಿ, 100 ರೂಪಾಯಿ ವೆಚ್ಚ ಮಾಡ್ಬೇಕಂದ್ರೆ ಇನ್ನು 30 ರೂಪಾಯಿ ನಾವು ಎಲ್ಲಿಂದ ತರಬೇಕು? ಇಲ್ಲಿ ನಾವು ಸಾಲ ಮಾಡಬೇಕು, ಬಾರೋ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಕಾನ್ಸೆಪ್ಟ್ ನ ಏನಂತ ಕರೀತಾರೆ ಅಂತ ಅಂದ್ರೆ ಫಿಸಿಕಲ್ ಡೆಫಿಷಿಯೇಟ್ ಅಂತ ಕರೀತಾರೆ. ಇದು ಕರೆಕ್ಟ್ ಆನ್ಸರ್. ಆಪ್ಷನ್ ಅಲ್ಲಿ ಎಲ್ಲಿದೆ? 1 ಎ ಕರೆಕ್ಟ್ ಇದೆ, ಮತ್ತೆ ಇದು ಬೋತ್ 1 ಇದು ಕರೆಕ್ಟ್ ಇದೆ. ಇವಾಗ ಸ್ಟೇಟ್ಮೆಂಟ್ 2 ಅಲ್ಲಿ ನೋಡೋಣ. ಹಣಕಾಸು ಘಾಟಿ ಸಾರ್ವಜನಿಕ ಸಾಲವನ್ನ ಹೆಚ್ಚಿಸುತ್ತೆ. ಕರೆಕ್ಟ್ ಅಲ್ವಾ? ಈ ಸಾಲವನ್ನ ಮಾಡೋದ್ರಿಂದ ಸಾಲ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್.
ಇಲ್ಲಿ ನೋಡಿ, ಅದನ್ನೇ ನಿಮ್ಗೆ ಇಲ್ಲಿ ಹೇಳ್ತೀನಿ. ಫಿಸಿಕಲ್ ಡೆಫಿಷಿಯಂಟ್ ಏನಿದೆ, 70 ರೂಪೀಸ್ ಇನ್ಕಮ್ ಇತ್ತು ಅಂದರೆ 100 ರೂಪೀಸ್ ಖರ್ಚಿದೆ. ಸೊ ನಾವು 30 ರೂಪೀಸ್ನ ಏನು ಮಾಡಬೇಕು, ಬಾರೋ ಮಾಡಬೇಕು. ಇದನ್ನು ನಾವು ಫಿಸಿಕಲ್ ಡೆಫಿಷಿಯಂಟ್ ಅಂತ ಕರಿತೀವಿ. ಕ್ವಶನ್ ನಂಬರ್ 14 ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಬಿಫೋರ್ 2017 ಫೈನಾನ್ಷಿಯಲ್ ಇಯರ್ ಸ್ಟಾರ್ಟೆಡ್ ಫ್ರಮ್ ಏಪ್ರಿಲ್ 1. 2017 ಮೊದಲು ಹಣಕಾಸು ವರ್ಷ ಏಪ್ರಿಲ್ 1ರಿಂದ ಆರಂಭವಾಗುತ್ತಿತ್ತು. ಆಫ್ಟರ್ ಮರ್ಜರ್ ಆಫ್ ರೈಲ್ವೆ ಬಜೆಟ್ ಫೈನಾನ್ಷಿಯಲ್ ಇಯರ್ ವಾಸ್ ಚೇಂಜ್ಡ್. ಹೌದಾ, ಫೈನಾನ್ಷಿಯಲ್ ಇಯರ್, ರೈಲ್ವೆ ಬಜೆಟ್ ಆದ್ಮೇಲೆ ಫೈನಾನ್ಷಿಯಲ್ ಇಯರ್ ಚೇಂಜ್ ಆಯ್ತಾ? ರೈಲ್ವೆ ಬಜೆಟ್ ವಿಲೀನದ ನಂತರ ಹಣಕಾಸು ವರ್ಷ ಬದಲಾಯಿತು. ನೋಡಿ, ಒಂದು ಫೈನಾನ್ಷಿಯಲ್ ಇಯರ್ ಅಂತ ಅಂದಾಗ ಏಪ್ರಿಲ್ 1 ಮಾರ್ಚ್ 31 ವರೆಗೆ ನಾವು ಒಂದು ಫೈನಾನ್ಷಿಯಲ್ ಇಯರ್ ಅಂತ ನೋಡಿದ್ವಿ. ಆದರೆ ರೈಲ್ವೆ ಬಜೆಟ್ ವಿಲೀನ ಆದಮೇಲೆ ಹಣಕಾಸು ವರ್ಷ ಬದಲಾಯಿತು ಅನ್ನೋದೇನಿಲ್ಲ, ಮುಂಚೆನೂ ಇತ್ತು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನಂತರ 15th ಕ್ವಶನ್ ಏನು ಹೇಳುತ್ತೆ ನೋಡಿ, ಡಿಪಾರ್ಟ್ಮೆಂಟಲ್ ಎಸ್ಟಿಮೇಟ್ಸ್ ಆರ್ ಫಸ್ಟ್ ಸ್ಟೆಪ್ ಇನ್ ಬಜೆಟ್ ಪ್ರಿಪರೇಷನ್. ಇಲಾಖಾ ಅಂದಾಜುಗಳು ಬಜೆಟ್ ರಚನೆಯ ಮೊದಲ ಹಂತ ಆಗಿರುತ್ತೆ. ಕ್ಯಾಬಿನೆಟ್ ಅಪ್ರೂವಲ್ಸ್ ದ ಬಜೆಟ್ ಬಿಫೋರ್ ಪ್ರಿಪರೇಷನ್. ಮಂಡನೆಯ ಮೊದಲು ಸಚಿವ ಸಂಪುಟ ಬಜೆಟ್ ಅನುಮೋದಿಸಲಾಗುತ್ತದೆ. ಇಲ್ಲಿ ನೋಡಿ, ಎಸ್ಟಿಮೇಟ್ ಮಾಡಲಾಗುತ್ತೆ, ಡಿಪಾರ್ಟ್ಮೆಂಟ್ ಎಸ್ಟಿಮೇಟ್ ಮಾಡಲಾಗುತ್ತೆ ಪ್ರಿಪರೇಷನ್ ಮಾಡೋಕ್ಕೂ ಮುಂಚೆ, ಅಂದರೆ ಕರೆಕ್ಟ್ ಮಾಡಲಾಗುತ್ತೆ. ಮಂಡನೆಯ ಮೊದಲು ಸಚಿವ ಸಂಪುಟ ಬಜೆಟ್ ಅನುಮೋದಿಸಲಾಗುತ್ತೆ, ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೋಡಿ, ಫಸ್ಟ್ ಪ್ರಿಪ್ರೇಷನ್ ಆಗುತ್ತೆ, ಫಸ್ಟ್ ಸ್ಟೇಜಲ್ಲಿ ಪ್ರಿಪ್ರೇಷನ್ ಆಗಿ ಅಪ್ರೂವಲ್ ತಗೋಬೇಕಾಗುತ್ತೆ ಕ್ಯಾಬಿನೆಟ್ದು. ಅದಾದಮೇಲೆ ಲೋಕಸಭೆಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಜನರಲ್ ಡಿಸ್ಕಷನ್ ಆಗುತ್ತೆ, ಅದಕ್ಕೆ ವೋಟಿಂಗ್ ಆಗುತ್ತೆ, ಫೈನಾನ್ಸ್ ಬಿಲ್ ಆಗುತ್ತೆ, ಆಮೇಲೆ ಪ್ರೆಸಿಡೆಂಟ್ ಅವ್ರದ್ದು ಅಂಕಿತ ಆಗುತ್ತೆ, ಆಮೇಲೆ ಲಾ ಆಗಿ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಹಿಸ್ಟ್ರಿ ಆಫ್ ಬಜೆಟ್ಗೆ ಸಂಬಂಧಪಟ್ಟಿರೋ ಹಾಗೆ ಒಂದು 15 ಕ್ವಶನ್ಸ್ನ ನಾವು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ನ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಅಂತ ಹೇಳ್ತಾ, ಕೊನೆವರೆಗೂ ನೋಡಿರೋ ಅಂತ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್.